ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಹೊಸ ರೀತಿಯಲ್ಲಿ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡೋದಕ್ಕೆ ಫಸ್ಟು ನಾನು ಟ್ಯಾಸಲ್ಸ್ಗಳನ್ನ ರೆಡಿ ಮಾಡ್ಕೋತೀನಿ. ನೋಡಿ, ಪಂಪಮ್ಸ್ಗಳು ಬಾಲ್ ಸಿಗುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಸಾರಿ ಕಲರ್ ಒಂದು ಪೀಸ್ನ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ನೋಡಿ, ಮಿಡ್ಲಲ್ಲಿಟ್ಟು ಈ ರೀತಿ ಇದು ಬಂದು ಪೋಟ್ಲಿ ಬಟನ್ಸ್ಗಳು ಮಾಡ್ತಾರಲ್ಲ ಬ್ಲೌಸ್ಗೆಲ್ಲ, ಸೊ ಸೇಮ್ ಅದೇ ರೀತಿಯಾಗಿ ನಾವಿಲ್ಲಿ ಫಸ್ಟ್ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಥ್ರೆಡ್ಡಿಂದ ನೀಟಾಗಿ ಅದನ್ನು ಟೈಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಕಟ್ಬಿಟ್ಟು ಒಂದು 2ರಿಂದ 3 ಸತಿ ನಾಟ್ಗಳನ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ನಾಟ್ಗಳನ್ನ ಹಾಕ್ಕೊಂಡು ಒಂದು 2 ಕಲರು ಸ್ಯಾರಿಲಿ 2 ಕಲರ್ ಇದ್ದರೆ ಒಂದು 20 to 25 ಅಷ್ಟು ಬೇಕಾಗುತ್ತೆ. ಸೊ ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಆರ್ಚ್ ಮಾಡಿದ ತಕ್ಷಣ ನಿಮಗೆ ಇದನ್ನು ಅಟ್ಯಾಚ್ ಮಾಡ್ತಾ ಹೋಗ್ಬೋದು. ನಾರ್ಮಲಾಗಿ ನಾಟ್ ಮಾಡೋ ಥರ ಕೂಡ ಅಲ್ಲಿ ನಾನು ನಾಟ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಇದರಲ್ಲಿ 2 ರೀತಿಯಲ್ಲಿ ಆರ್ಚನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ನನ್ನಲ್ಲಿ ಇಲ್ಲಿ 11 ನಂಬರ್ ನೀಡಲ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಡಿಸೈನ್ ಥ್ರೆಡ್ ನಿಮಗೆ ತಿಕ್ಕಾಗಿ ಬರಬೇಕು ಅಂತಂದರೆ 7 ಎಳೆ ಅಥವಾ 8 ಎಳೆ ಯೂಸ್ ಮಾಡಿ. ಆವಾಗ 8 ನಂಬರ್ ಅಥವಾ 9 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರ ಇಲ್ಲಿ ಮತ್ತೆ ನಾನು ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ಮತ್ತೆ ದಾರ ತಗೊಬಂದು 2ರಲ್ಲೊಂದು ಇಲ್ಲಿ ನಾವು 2 ಚೈನ್ನ ಬಿಟ್ಟು ನಾವು 2 ಸತಿ ನಾವು ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ, ಆ 2 ಕಂಬಗಳನ್ನ 3 ಚೈನ್ ಹಾಕಿ 2 ಕಂಬಗಳು ಅಂದರೆ ನಾವು ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡ್ವಲ್ಲ, ಆ 2 ಕಂಬಗಳನ್ನ ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 1 ಚೈನ್ ಮತ್ತು ನೀಡಲ್ಗೆ ಒಂದು ಸತಿ ದಾರ ತಗೊಂಡು 1 ಚೈನ್ ಆಗೋಷ್ಟು ಗ್ಯಾಪ್ನ ಕೊಟ್ಟು ಸ್ಟ್ರೈಟಾಗಿ ನೋಡಿಕೊಂಡು ನೀಡಲ್ನ ಬಟ್ಟೆಗೆ ಚುಚ್ಚಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡಿಕೊಂಡು ಮತ್ತು 2 ದಾರನೂ ಒಂದು ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 3 ಚೈನ್ 2 ಡಬಲ್ ಕ್ರೋಶಾ ಕಂಬಗಳನ್ನ ಒಟ್ಟಿಗೆ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಹಾಫ್ ಡಬಲ್ ಕ್ರೋಶಾನಾದರೂ ಮಾಡ್ಕೋಬೋದು, ಅಥವಾ ಬರೀ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೋದು, ಅಥವಾ ನೀವು ಬರೀ ಸಿಂಗಲ್ ಕ್ರೋಶಾಗಳು ಅಂದರೆ ಚೈನ್ಸ್ಗಳನ್ನ ಹಾಕಿ ಇಲ್ಲಿ ಬೇಕಾದರೆ ಮಾಡ್ಕೋಬೋದು. ಸಿಂಗಲ್ ಕ್ರೋಶಾಗಳಲ್ಲೂ ಕೂಡ ಈ ಒಂದು ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಕೇಳೋರಿಗೆ ನೀವು ಈ ಡಿಸೈನ್ನ ನೀವು ಆಯ್ಕೆ ಮಾಡ್ಕೋಬೋದು. ಇದರಲ್ಲಿ ಪೋಟ್ಲಿ ಬಟನ್ಸ್ಗಳನ್ನ ರೆಡಿ ಮಾಡೋದು ಮಾತ್ರ ಸ್ವಲ್ಪ ಕೆಲಸ ಬರುತ್ತೆ. ಸೊ ಅದು ಬಿಟ್ಟರೆ ಈ ಒಂದು ಡಿಸೈನ್ ಮಾಡೋದು ತುಂಬಾ ಈಸಿ.
ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಡಿಸೈನ್ ಯಾವ ರೀತಿ ಬರುತ್ತೆ ಅನ್ನೋಂಥ ಒಂದು ನೋಡಬೇಕು ಅಂತ. ಅಂದರೆ ಬ್ಲೌಸ್ಗಳಿಗೆ ನಾವು ಪೋಟ್ಲಿ ಬಟನ್ಗಳನ್ನ ಇಟ್ಟು ಡಿಸೈನ್ಗಳನ್ನ ಮಾಡ್ತೀವಲ್ಲ, ಸೊ ಅದೇ ರೀತಿ. ಸೊ ಸಾರಿಗೆ ಕುಚ್ಚು ಕೂಡ ಪೋಟ್ಲಿ ಬಟನ್ಸ್ಗಳನ್ನೇ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡಬೇಕಿತ್ತು. ಸೊ ಹಾಗಾಗಿ ಒಂದು ಡಿಸೈನನ್ನು ನಾನು ಟ್ರೈ ಮಾಡಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಬೇಕಿದ್ರೆ ಒಂದೊಂದು ಬೀಡ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈ ಪೋಟ್ಲಿ ಬಟನ್ ಸ್ಕಿಪ್ ಮಾಡಿಬಿಟ್ಟು ಒಂದು 5 ಆರ್ಚ್ ಆದ ತಕ್ಷಣ ಒಂದು ಬೀಡು, ಮತ್ತು 5 ಆರ್ಚ್ ಆದಮೇಲೆ ಒಂದು ಬೀಡ್, ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಅದು ಕೂಡ ಸಿಂಪಲ್ ಡಿಸೈನ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಒಂದು ಡಿಸೈನ್ಗೆ ನಾನು ಈ ರೀತಿಯ ಕ್ಯಾಪ್ನ ಯೂಸ್ ಮಾಡಿದ್ದೀನಿ. ಸುಮಾರು ರೀತಿಯಲ್ಲಿ ಬರುತ್ತೆ ಕ್ಯಾಪ್ಗಳು, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ನನ್ನ ಹತ್ರ ಇರುವಂಥ ಬೀಡ್ಗಳನ್ನೇ ಯೂಸ್ ಮಾಡಿ ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ. ನೀವು ಅದರಲ್ಲಿ ಬೀಡ್ಗಳನ್ನ ಚೇಂಜಸ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ 2mm ಮ್ಯಾಟ್ ಫಿನಿಶಿಂಗ್ ಆರಿ ವರ್ಕ್ಗೆ ಯೂಸ್ ಮಾಡೋಂಥ ಬೀಡನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ನೀಡಲ್ ಹಾಗೆ ಅದಕ್ಕೆ ಒಂದೆಳೆನ ಹಾಕಿ ಗಂಟಾಕಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಅಲ್ಲಿ ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ, 2 ಚೈನ್ ಹಾಕಿ 2 ಚೈನ್ನ ಹಾಕಿದ್ದೀವಲ್ಲ, ಸೊ ಅಲ್ಲಿಗೆ ನಾನು ನೀಡಲ್ ಹಾಕಿ ಅದನ್ನು ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿ. ಸೊ ನೆಕ್ಸ್ಟ್ ಅಲ್ಲಿ ನಾವು ಕ್ಯಾಪ್ನ ಹಾಕ್ಕೋಬೇಕು. ಕ್ಯಾಪ್ನ ಹಾಕಿ ನೋಡಿ, ಈ ರೀತಿಯಾಗಿ ಕೆಳಗಡೆಯಿಂದ ಎಕ್ಸ್ಟ್ರಾ ಕ್ಲಾತಲ್ಲಿ ಕೆಳಗಡೆ ಬರುತ್ತಲ್ಲ, ಸೊ ಅದರ ಮಿಡ್ಲಿಂದ ನಾವು ಇಲ್ಲಿ ನೀಡಲ್ನ ತಗೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಎಕ್ಸ್ಟ್ರಾ ಕ್ಲಾತು ಆ ಒಂದು ಕ್ಯಾಪ್ನ ಒಳಗಡೆಗೆ ಹೋಗೋ ಥರ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ. ಎಕ್ಸ್ಟ್ರಾ ಕ್ಲಾತ್ ಇದ್ದದನ್ನು ಸ್ವಲ್ಪ ನಾನು ಕಟ್ ಮಾಡಿಕೊಂಡು ನೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ಮಾಲ್ ಬೀಡನ್ನ ತಗೊಂಡು ನೋಡಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಅದರ ಒಳಗಡೆ. ಸೊ ಕ್ಯಾಪಿಂದ ಕೂಡ ಹೊರಗಡೆ ಬರಬೇಕು ನೀಡಲು ನೋಡಿ. ಕ್ಯಾಪಿಂದ ಕೂಡ ಹೊರಗಡೆ ತಗೊಬಂದಿದ್ದೀನಿ. ಅದನ್ನು ಸೆಕ್ಯೂರ್ ಮಾಡಿಬಿಟ್ಟು ಅಲ್ಲಿ 2 ಚೈನ್ ನಾವು ಎಲ್ಲಿ ಸ್ಟಾರ್ಟಿಂಗ್ ನಾವು ಲಾಕ್ನ ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿಗೆ ನಾವು ಇದನ್ನು ಲಾಕ್ನ ಮಾಡ್ಕೋಬೇಕು. ಒಂದು 2 ರಿಂದ 3 ಸತಿ ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಂಡಲ್ಲಿ ನೀವು ಗಂಟನ್ನು ಹಾಕಬೇಕು. ಸೊ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿಂದ ಸ್ವಲ್ಪ 1 ಅಥವಾ 2 ಇಂಚು ನಿಮಗೆ ಎಷ್ಟು ಗ್ಯಾಪ್ ಬೇಕು ಅನ್ನೋದನ್ನು ನೋಡಿಕೊಂಡು ಮತ್ತು ಇನ್ನೊಂದು ಬಟನ್ ಹಾಕೋದಕ್ಕೆ, ಪೋಟ್ಲಿ ಬಟನ್ ಹಾಕೋದಕ್ಕೆ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ ಬೀಡ್ ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಇದೆ ಅನಿಸಿದ್ರೆ ಎಕ್ಸ್ಟ್ರಾ ಕ್ಲಾತ್ನ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡು ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು. ಒಂದು ಸ್ಮಾಲ್ ಸೈಜ್ ಬೀಡನ್ನ ತಗೊಂಡು ವಾಪಸ್ಸು ನಾವು ಕ್ಯಾಪ್ ಬೀಡಿಂದನೇ ಹೊರಗೆ ತಗೋಬೇಕು ನೀಡಲ್ನ.
ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಕೊಂಡು 2ರಿಂದ 3 ಸತಿ ಲಾಕ್ನ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಂಡ ನಂತರ ಅಲ್ಲಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ನಾನು 2 ರೀತಿಯಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಈ ಒಂದು ಡಿಸೈನಿಗೆ 250ಇಂದ 300 ತನಕನೂ ತೊಗೋಬೋದು, ಅಥವಾ 450. ನೀವು ಯಾವ ರೀತಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಪ್ಲೇಸಸ್ಗಳು ಕೂಡ ಡಿಪೆಂಡ್ ಆಗುತ್ತೆ ರೇಟ್ನ ಹೇಳೋದಕ್ಕೆ. ಸೊ ನೋಡ್ತಾ ಇರ್ಬೋದು 2 ರೀತಿಲಿ ಹಾಕಿದ್ದೀನಿ ಅನ್ನಲ್ಲ. ಸೊ ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.